ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಸೌಂದರ್ಯ ಲಹರಿಯ 87ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಹಿಮಾನಿ ಹಂತವ್ಯಂ ಹಿಮಗಿರಿ ನಿವಾಸೈಕಚತುರೌ ನಿಶಾಯಾಂ ನಿದ್ರಾಣಂ ನಿಶಿಚರಮಭಾಗೇ ಚ ವಿಶದೌ ವರಂ ಲಕ್ಷ್ಮೀಪಾತ್ರಂ ಶ್ರಿಯಮತಿಸೃಜಂತೌ ಸಮಯಿನಾಂ ಸರೋಜಂ ತ್ವತ್ಪಾದೌ ಜನನಿ ಜಯತಶ್ಚಿತ್ರಮಿಹ ಕಿಂ. ಹಿಮಾನಿ ಹಂತವ್ಯಂ ಹಿಮಗಿರಿನಿವಾಸೈಕಚತುರೌ ನಿಶಾಯಾಂ ನಿದ್ರಾಣಂ ನಿಶಿಚರಮಭಾಗೇ ಚ ವಿಶದೌ ವರಂ ಲಕ್ಷ್ಮೀಪಾತ್ರಂ ತ್ರಿಶ್ರಿಯಮತಿಸೃಜಂತೌ ಸಮಯಿನಾಂ ಸರೋಜಂ ತ್ವತ್ಪಾದೌ ಜನನಿ ಜಯತಶ್ಚಿತ್ರಮಿಹ ಕಿಂ. ಹಿಮಾನಿ ಹಂತವ್ಯಂ ಹಿಮಗಿರಿನಿವಾಸೈಕಚತುರೌ ನಿಶಾಯಾಂ ನಿದ್ರಾಣಂ ನಿಶಿಚರಮಭಾಗೇ ಚ ವಿಶದೌ ವರಂ ಲಕ್ಷ್ಮೀಪಾತ್ರಂ ಶ್ರಿಯಮತಿಸೃಜಂತೌ ಸಮಯಿನಾಂ ಸರೋಜಂ ತ್ವತ್ಪಾದೌ ಜನನಿ ಜಯತಶ್ಚಿತ್ರಮಿಹ ಕಿಂ. ಈ ಸ್ತೋತ್ರದಲ್ಲಿ ದೇವಿಯ ಚರಣಗಳ ಸೊಬಗಿನ ವರ್ಣನೆಯನ್ನು ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಪರಾಕ್ರಮ. ಜನನಿ ಅಮ್ಮ, ಹಿಮಾನಿ ಹಂತವ್ಯಂ ಹಿಮಗಿರಿ ನಿವಾಸೈಕ ಚತುರೌ, ನಿನ್ನ ಚರಣಗಳು ಹಿಮವತ್ ಪರ್ವತದಲ್ಲಿ ಲೀಲಾಜಾಲವಾಗಿ ಸಂಚರಿಸಬಲ್ಲವು. ನಿಶಿ ಚರಮಭಾಗೇ ಚ ವಿಶದವು, ರಾತ್ರಿ ಹಗಲುಗಳಲ್ಲೂ ಪ್ರಸನ್ನವಾಗಿ ಶೋಭಿಸಲ್ಪಡುವವು. ಸಮಯಿನಾಂ ಸಮಯಿಗಳಾದ ನಿನ್ನ ಭಕ್ತರಿಗೆ ಶ್ರಿಯಂ ಸಂಪತ್ತನ್ನು ವಿಶೇಷಾನುಗ್ರಹ ನೀಡುವು. ಇಹ ಹೀಗಿರುವಾಗ ನಿಶಾಯಾಂ ರಾತ್ರಿಯ ಕಾಲದಲ್ಲಿ ನಿದ್ರಾಣಾಂ ಮುದುಡಿಕೊಳ್ಳುವ ಲಕ್ಷ್ಮೀಪಾತ್ರಂ ಲಕ್ಷ್ಮಿಯ ಆಶ್ರಯಸ್ಥಾನವಾದ ಸರೋಜಂ ಕಮಲವನ್ನು ತ್ವತ್ಪಾದಂ ನಿನ್ನ ಪಾದಗಳು ಜಯತಶ್ಚಿತ್ರಮಿಹ ಕಿಂ ಶೋಭೆಯಲ್ಲಿ ಗೆಲ್ಲುವುದರಲ್ಲಿ ಏನಚ್ಚರಿ. ಅಂದರೆ ಅಮ್ಮ ಇಲ್ಲಿ ಸಮಯಾಚಾರ ರೀತಿಯಲ್ಲಿ ದೇವಿಯನ್ನು ಪೂಜಿಸತಕ್ಕಂಥಲ್ಲಿ ಸಿಗುವ ಫಲವನ್ನು ಹೇಳಿದ್ದಾರೆ. ಅಮ್ಮ, ನಿನ್ನ ಚರಣಗಳು ಹಿಮವತ್ ಪರ್ವತದಲ್ಲಿ ಲೀಲಾಜಾಲವಾಗಿ ಸಂಚರಿಸುತ್ತವೆ. ಅವು ರಾತ್ರಿ ಹಗಲಿನಲ್ಲೂ ಬೆಳಗುತ್ತೆ. ಸಮಯಾಚಾರವುಳ್ಳವರಿಗೆ ವಿಶೇಷಾನುಗ್ರಹ ನೀಡಲಿಕ್ಕೆ ಸಮರ್ಥವಾಗಿರ್ತಕ್ಕಂಥದ್ದು. ಹೀಗಿರುವಾಗ ರಾತ್ರಿಯಲ್ಲಿ ಮುಚ್ಚಿಕೊಳ್ಳುವ ಲಕ್ಷ್ಮಿಯ ನೆಲೆಯಾದ ಹಿಮದ ಚಳಿಗೆ ದಳಗಳುದುರುವ ತಾವರೆಯನ್ನು ನಿನ್ನ ಚರಣಗಳು ಶೋಭೆಯಲ್ಲಿ ಗೆಲ್ಲುವುದು ಏನಚ್ಚರಿ ಅಂತ. ಅಂದರೆ ಈ ಶಂಕರರೇನು ಅಂದರೆ ಕಮಲ ಆದರೆ ನೋಡಿ ಹೆಂಗೆ ಹೇಳಿದ್ದಾರೆ ಅಂದರೆ, ಹಿಮವನ್ನು ಸಿಂಪಡಿಸೋದ್ರಿಂದ ತನ್ನ ಸೊಬಗನ್ನು ಕಳೆದುಕೊಂಡು ಬಿಡುತ್ತೆ. ಯಾಕೆಂದರೆ ಪಕಳೆಗಳೆಲ್ಲ ಉದುರೋಗ್ಬಿಡುತ್ತೆ. ಅದು ರಾತ್ರಿಯಲ್ಲಿ ಮಲಗುತ್ತೆ. ಅರಳಿದಾಗ ಮಾತ್ರ ಲಕ್ಷ್ಮಿಯ ನೆಲೆಯಾಗಿರ್ತಕ್ಕಂಥದ್ದು ಕಮಲ. ಆದರೆ ನಿನ್ನ ಕಮಲ ಚರಣಗಳು ಭಕ್ತರಿಗೆ ಯಾವಾಗಲೂ ಮಂಗಳವನ್ನು ಉಂಟು ಮಾಡೋ ಹಾಗೆ ಅರಳಿಕೊಂಡಿರುತ್ತೆ. ಇನ್ನು ಕಮಲ ಪದ್ಮಗಳು ಪಾದಪದ್ಮಗಳು ಯಾವಾಗಲೂ ಅರಳಿಕೊಂಡಿರುತ್ತೆ ಅಂತ ಶಂಕರರು ಸಮಯಾಚಾರ ರೀತಿಯಲ್ಲಿ ದೇವಿಯನ್ನು ಪೂಜಿಸುವವರಿಗೆ ಸಿಗುವ ಫಲವನ್ನು ವರ್ಣಿಸುತ್ತಾ ದೇವಿಗೆ ಸೌಂದರ್ಯ ಲಹರಿಯ 87ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ನಾಗದೋಷ ನಿವಾರಣೆಯಾಗುತ್ತೆ, ಭವಿಷ್ಯ ದರ್ಶನ, ಐಶ್ವರ್ಯ ಪ್ರಾಪ್ತಿ, ಸರ್ಪಗಳನ್ನು ವಶೀಕರಣ ಮಾಡಿಕೊಳ್ತಕ್ಕಂಥ ಶಕ್ತಿ ಉಂಟಾಗುತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.